ಬಟ್ಟೆಯಿಂದ ಅಳೆದು ರೈತನಿಗೆ ಅವಮಾನ ಮಾಡಿರುವ ಅಧಿಕಾರಿ. ವಿಜಯನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಅಧಿಕಾರಿಯಿಂದ ರೈತನಿಗೆ ಅವಮಾನ. ಮೈ ತುಂಬ ಬಟ್ಟೆ ಅದಾವಲ್ಲ ಸರ್, ಈ ಮೈ ತುಂಬ ಬಟ್ಟೆ ಅದಾವ, ಬಟ್ಟೆ ಬಿಚ್ಚೆ ಬಂದಿನಿ. ಏನು ನೀನು ಹಿಂಗೆ ಬಂದಿಯಲ್ಲ, ಏನು ಲುಂಗಿ ಮೇಲೆ ಬರೋದಾ? ಏನು ಆಫೀಸ್ಗೆ ಹೆಂಗೆ ಸ್ವಲ್ಪ ನೀಟಾಗಿ ಬರೋಕ್ಕೆ ಬರಲ್ಲ? ರೈತರು ಹೆಂಗೆ ಬರ್ಬೇಕು ಸರ್, ಪ್ಯಾಂಟ್ ಹಾಕಿ? ರೈತನಿಗೆ ನೀವು ಮರ್ಯಾದೆ ಕೊಟ್ಟಿಲ್ಲ, ಗೌರವ ಕೊಟ್ಟಿಲ್ಲ ಅಂದರೆ ನೀವು ಇನ್ನು ಆ ಸ್ಥಾನಕ್ಕೆ ನೀವು ಇರಬಾರ್ದು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೀನಿ. ಕಳಪೆ ಕಾಮಗಾರಿಯ ಬಗ್ಗೆ ದೂರು ನೀಡಲು ಹೋದ ಅನ್ನದಾತನಿಗೆ ಅವಮಾನ ಮಾಡಿರುವ ಘಟನೆ ವಿಜಯನಗರದಲ್ಲಿ ನಡೆದಿದೆ. ಪಾಪ ರೈತ ಸಹಜವಾಗಿಯೇ ಲುಂಗಿ ಧರಿಸಿ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಆಗಮಿಸಿದ್ದ. ಆದ್ರೆ ದಿಢೀರಂತ ಅಧಿಕಾರಿ ಲುಂಗಿ ಧರಿಸಿಕೊಂಡು ಬಂದಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಅವಮಾನಿಸಿರುವ ಘಟನೆ ನಡೆದಿದೆ. ಸರ್ ನಮಸ್ತೆ. ರೈತರು ಹೆಂಗೆ ಬರ್ಬೇಕು ಸರ್, ಪ್ಯಾಂಟ್ ಹಾಕಿ? ಹಾಂ ಸರ್. ಇದೀಗ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ನಡೆಯ ಬಗ್ಗೆ ರೈತರು ಮತ್ತು ಸಾರ್ವಜನಿಕರು ಅಧಿಕಾರಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೂಡಲೇ ಕ್ಷಮೆ ಕೇಳುವಂತೆ ಒತ್ತಾಯಿಸುತ್ತಿದ್ದಾರೆ. ಆದರೆ ಅಧಿಕಾರಿ ಮೊಹಮ್ಮದ್ ಯೂಸಫ್ ರೈತ ಷಣ್ಮುಖಪ್ಪನಿಗೆ ಅವಮಾನ ಮಾಡಿ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ. ಯಾವ ರೀತಿ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ವಲ್ಲಭಾಪುರ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಕಾಮಗಾರಿ ನಡೆಸಲಾಗಿತ್ತು. ಇಲ್ಲಿ ನಡೆದ ಕಳಪೆ ಕಾಮಗಾರಿಯ ಬಗ್ಗೆ ಜಿಲ್ಲಾ ಪಂಚಾಯಿತಿಯ ನರೇಗಾ ಅಧಿಕಾರಿಗೆ ಕೇಳೋಕೆ ಹೋಗಿದ್ದಾರೆ. ಆಗ್ಲೇ ಅಧಿಕಾರಿ ಸರಿಯಾದ ಬಟ್ಟೆ ಧರಿಸಿಕೊಂಡು ಬರೋಕೆ ಆಗಲ್ವಾ, ಲುಂಗಿ ಬಿಟ್ಟು ಪ್ಯಾಂಟು ಶರ್ಟ್ ಧರಿಸಿಕೊಂಡು ಬರುವಂತೆ ಹೇಳಿದ್ದಾರೆ. ಆದ್ರೆ ಷಣ್ಮುಖಪ್ಪ ನಾವು ರೈತರು ಸಾರ್, ಇದೇ ರೀತಿ ಇರೋದು ಅಂತ ಹೇಳಿದ್ದಾರೆ. ಆದ್ರೆ ಅಧಿಕಾರಿ ಮಾತ್ರ ಅದನ್ನಾದ್ರೂ ಏಕೆ ಹಾಕ್ತೀಯಾ, ಲುಂಗಿ ಬಿಚ್ಚಿ ನಾಳೆಯಿಂದ ಹಾಗೆ ಬಂದು ಬಿಡು ಅಂತ ಏಕವಚನದಲ್ಲಿ ಅವಮಾನಿಸಿದ್ದಾರೆ. ಸರ್, ಆ ಹುಡ್ರು ಕಾರ್ ಹೊಡೆ ಡ್ರೈವಿಂಗ್ ಮಾಡೋರು, ಕಾರ್ ತಗೊಂಡು ಅಡ್ಡಾಡ್ತಾರೆ ಸರ್. ನಾವು ಹೊಲ್ದಾಗ ನೀರು ಕಟ್ಟು ಬೇಸಾಯ ಮಾಡೋರು ಸರ್. ಯಾವ ರೀತಿ ಬರಕ್ಕೆ ಸರ್? ಈ ಮೈ ತುಂಬ ಬಟ್ಟೆ ಅದಾವಲ್ಲ ಸರ್, ಈ ಮೈ ತುಂಬ ಬಟ್ಟೆ ಅದಾವ, ಬಟ್ಟೆ ಬಿಚ್ಚೆ ಬಂದಿನಿ ಸರ್. ಏನು ಮಾತಾಡ್ತೀವಿ? ಲುಂಗಿ ಹಾಕೊಂಡ್ ಬರ್ತಾರ ಆಫೀಸ್? ಯಾರು ಅಲ್ಲ ಸರ್, ಸರ್ ಲುಂಗಿ ಹಾಕೊಂಡ್ ಬರ್ತಾರ? ಅಲ್ಲ, ಲುಂಗಿ ಹಾಕೊಂಡ್ ಬಂದಿದ್ದಾರೆ, ಇಲ್ಲಿ ಹೊರಗಡೆ ಇದ್ದಾರೆ. ಅವ್ರಿಗೆ ಹೇಳ್ತೀನಿ ನಾನು, ನಮ್ಮ ಆಫೀಸ್ ಬಂದ್ರೆ ಅವ್ರು ಹೇಳ್ತಾರೆ. ಅಲ್ಲ, ನನ್ನ ಉದ್ದೇಶ ಆಫೀಸ್ ಬರಬೇಕಾದ್ರೆ ನೀಟಾಗಿ ಬರ್ಬೇಕಲ್ಲ ಸರ್. ನಾನು ಕೋರ್ಟಿಗೆ ಹೋದ್ರೆ ಇದೇ ರೀತಿ ಏನೋ ಟವಲ್ ಒಂದು ತೆಗೆದಿಟ್ಟು ಬರ್ತೀವಿ ಅಷ್ಟೇ. ಕೋರ್ಟಿಗೆ ಹೋದ್ರೂ ಇದೇ ಸ್ಥಿತಿಯಾಗ ಹೋಗೋದು ನಾವು. ಅದೇ ಒಂದು ಲೆಟರ್ ಕೊಡ್ರಿ ಸರ್, ಅವನು ಡೋರ್ಲ್ ಹಾಕಿತ್ತಲ್ಲ, ಆ ಲೆಟರ್ ಕೊಡಿ ಅವನ ಕೈ. ಕಾರಣ ಕೇಳಿದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಕಚೇರಿಯಲ್ಲಿ ಕೆಲಸ ಮಾಡುತ್ತಾರೆ ಅಂತ ಸಾಬೂಬು ಹೇಳಿದ್ದಾರೆ. ಅಲ್ಲಿಂದ ರೈತನಿಗೆ ಅವಮಾನಿಸಿ ಕಳಿಸಿರುವ ಘಟನೆ ಕೂಡ ನಡೆದಿದೆ. ಇದನ್ನ ಖಂಡಿಸಿ ಷಣ್ಮುಖಪ್ಪ ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ಕೂಡಲೇ ಈ ಅಧಿಕಾರಿಯನ್ನ ಜಿಲ್ಲಾ ಪಂಚಾಯತ್ನಿಂದ ಅಮಾನತು ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ಷಣ್ಮುಖಪ್ಪ ಅನ್ನೋ ರೈತ ಜಿಲ್ಲಾ ಪಂಚಾಯಿತಿ ಅಲ್ಲಿ ಒಬ್ಬ ಅಧಿಕಾರಿಗೆ ಅಂದರೆ ಅವರ ಹೆಸರು ಮೊಹಮ್ಮದ್ ಯೂಸಫ್, ಓಂಬುಡ್ಸ್ ಪರ್ಸನ್. ಇವರಿಗೆ ಏನು ದೂರು ಕೊಟ್ಟಿರ್ತಾರೆ, 10 ತಿಂಗಳಾದ್ರೂ ಯಾವುದೇ ಕ್ರಮ ತಗೊಂಡಿರಲ್ಲ. ಇದರ ವಿಚಾರವಾಗಿ ಷಣ್ಮುಖಪ್ಪ ಅವರು ಮತ್ತೆ 19ನೇ ತಾರೀಕೇನು ಅವ್ರನ್ನ ಮಾತಾಡ್ಸೋಕೆ ಹೋಗಿರ್ತಾರೆ, ಅವ್ರನ್ನ ಅದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ಹೋಗಿರ್ತಾರೆ. ಅವರು ಆ ಸಂದರ್ಭದಲ್ಲಿ ಏನು ನೀನು ಹಿಂಗೆ ಬಂದಿಯಲ್ಲ, ಏನು ಲುಂಗಿ ಮೇಲೆ ಬರೋದಾ? ಏನು ಆಫೀಸ್ಗೆ ಹೆಂಗೆ ಸ್ವಲ್ಪ ನೀಟಾಗಿ ಬರೋಕ್ಕೆ ಬರಲ್ಲ? ಸ್ವಾಮಿ, ಒಬ್ಬ ರೈತ ಅನ್ನದಾತ ಹೆಂಗಿರ್ತಾನೆ? ಅವನದು ಗೋಳು ಭಾಳನೇ ಗೋಳಿರುತ್ತೆ ಅವನು ಏನು ಅವ್ನ ಬಟ್ಟೆ ಹೆಂಗೆ ಹಾಕ್ತಾನೆ, ಅದೆಲ್ಲ ಯಾಕೆ ಬೇಕು ನಿಮಗೆ? ನೀವೊಬ್ಬ ರೈತನಿಗೆ ನೀವು ಮರ್ಯಾದೆ ಕೊಟ್ಟಿಲ್ಲ, ಗೌರವ ಕೊಟ್ಟಿಲ್ಲ ಅಂದರೆ ನೀವು ಇನ್ನು ಆ ಸ್ಥಾನಕ್ಕೆ ನೀವು ಇರಬಾರ್ದು. ಈ ಮೂಲಕ ನಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ನಾವು ಕೂಡ ಕೇಳೋದೇನಪ್ಪ ಅಂದರೆ ಕೂಡಲೇ ಅವ್ರನ್ನ ಆ ಹುದ್ದೆಯಿಂದ ಅಮಾನತು ಮಾಡಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ
ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೀನಿ. ಇಲ್ಲಿ ಯಾರ ತಪ್ಪು ಯಾರದು ಸರಿ ಅಂತ ಹೇಳೋಕೆ ಆಗಲ್ಲ. ಆದ್ರೆ ಇಲ್ಲಿ ರೈತ ಲುಂಗಿ ಉಟ್ರೆ ಅಧಿಕಾರಿಗೇನು ಸಮಸ್ಯೆ ಅನ್ನೋದು ಹಿರಿಯ ಅಧಿಕಾರಿಗಳೇ ಹೇಳಬೇಕು ಕಣ್ರಿ. ಯಾವುದೇ ರೂಲ್ ಬುಕ್ ನಲ್ಲಿ ರೈತರು ಲುಂಗಿ ಧರಿಸಿ ಬರಬಾರದೆಂದು ಎಲ್ಲೂ ಇಲ್ಲ. ಇನ್ನು ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ವಸ್ತ್ರ ಸಂಹಿತೆ ಅಂತೂ ಜಾರಿ ಆಗೇ ಇಲ್ಲ. ಹೀಗಿರಬೇಕಾದ್ರೆ ಜಿಲ್ಲಾ ಪಂಚಾಯತಿ ಅಧಿಕಾರಿ ಹೀಗೇಕೆ ಹೇಳಿದ್ರು ಅನ್ನೋದು ಸ್ಪಷ್ಟ ಕಾರಣ ತಿಳಿಯ ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.